ಮಾಸಾದಿ में ಪ್ರಜಾಪತಿ ಆದಿ ದೃಷ್ಟಿ ಮಾಸಾದಿಯಲ್ಲಿ ಪ್ರಜಾಪತಿ ದೃಷ್ಟಿ ಯಸ್ಮಿನ್ನಿದಂ ಸ್ವಿದಂ ವಿಶ್ವಂ ಯಾವುದೊಂದಲ್ಲಿ ಇದು ಆಶ್ರಯವಾಗಿದೆಯೋ ಸಂಬಂಧವಾಗಿದೆಯೋ ಸ ಏವ ಪ್ರಜಾಪತಿ ಅವನೇ ಪ್ರಜಾಪತಿ ಸಂವತ್ಸರಾಖ್ಯ ಸ್ವಯಾವೇವ ಸಂವತ್ಸರ ಅಂತದಲ್ಲಿ ಮಾಸೆ ಕೃಷ್ಣ ಪರಿಸಮಾಪ್ಯತೆ ಅದು ಮಾಸದಿಂದ ಒಂದು ಸಂವತ್ಸರ ಅಂತ ಆಗ್ತಾರೆ ಕೃಷ್ಣ ಪರಿಸಮಾಪ್ಯತೆ ಎಲ್ಲ ಮಾಸನೂ ಸೇರ್ಕೊಂಡು ಸಂವತ್ಸರ ಅಂತದ್ದು ಮಾಸೋಭೆ ಪ್ರಜಾಪತಿ ತಸ್ಯ ಕೃಷ್ಣ ಪಕ್ಷ ಏವ ರೈ ಮಾಸ ಅಂದದು ಪ್ರಜಾಪತಿ ಅದರಲ್ಲಿ ಕೃಷ್ಣ ಪಕ್ಷ ಅಂದದು ರೈ ಶುಕ್ಲ ಪ್ರಾಣ ಶುಕ್ಲಪಕ್ಷ ಅಂದದು ಪ್ರಾಣ ಕೃಷ್ಣ ಪಕ್ಷ ಅಂದದು ಶರೀರ ಶುಕ್ಲಪಕ್ಷ ಅಂದದು ಪ್ರಾಣ ಪ್ರಾಣ ತಸ್ಮಾದೇತ ಋಷಯ ಶುಕ್ಲಂ ಇದರಿಂದ ಋಷಿಗಳು ಶುಕ್ಲಪಕ್ಷನ ಇಷ್ಟಂ ಕುರುವಂದಿ ಶುಕ್ಲಪಕ್ಷಗೆ ಇಷ್ಟ ಪಡ್ತಾ ಇರೋದು ಕಾರಣ ಶುಕ್ಲಪಕ್ಷ ಪ್ರಧಾನವಾಗಿರೋದು ಅದು ಪರಮಾತ್ಮ ಸಾರವಾಗಿರೋದ್ರಿಂದ ಶುಕ್ಲಪಕ್ಷ ಇಷ್ಟಂ ಕುರುವಂದಿ ಇದರ ಕೃಷ್ಣಪಕ್ಷ ಅಲ್ಲಿ ಸ್ವರ್ಗಾದಿ ಫಲ ಅದು ಪುನರಾಗತಿ ಇರೋದ್ರಿಂದ ಇದರಸ್ಮಿನ್ನೆ ಲೌಕಿಕ ವಿಷಯ ಪ್ರಾಧಾನ್ಯ ಇರೋರು ಕೃಷ್ಣ ಪಕ್ಷಕ್ಕೆ ಪ್ರಾಧಾನ್ಯ ಕೊಡುತ್ತೆ ಆತ್ಮಪ್ರಧಾನ ಇರೋದು ಶುಕ್ಲಪಕ್ಷಕ್ಕೆ ಪ್ರಧಾನ ಕೊಡುತ್ತೆ ಅದೇ ನಮ್ಮ ಸಂಪ್ರದಾಯದಲ್ಲಿ ಶುಕ್ಲಪಕ್ಷದಲ್ಲಿ ಕಾರ್ಯ ಮಾಡಿದ್ರೆ ಒಳ್ಳೆಯದು ಅಂತ ಪ್ರಾಣ ಚೆನ್ನಾಗಿದ್ರೆ ಶರೀರ ಇರಲೇಬೇಕು ಶರೀರ ಚೆನ್ನಾಗಿದ್ರೆ ಪ್ರಾಣ ಇರಕ್ಕೆ ಪ್ರಯತ್ನ ಇಲ್ಲ ಅದರಿಂದ ಕುರುಬಂದಿ ಇದರಸ್ಮಿನ್ ಶರೀರ ಸೌಖ್ಯ ವಿಷಯ ಯಾಗಾದಿ ಪ್ಲವಾಗೇದೆ ರೂಪ ಅಷ್ಟಾದಶ ರಮೇಶು ಧರ್ಮ ಯದಶ್ರೇಯ ಅಭಿನಂದನೆ ಮೂಢಾಹ ಅಂತ ಹೇಳಿದೆ ಕಡೋಪನಿಷದಲ್ಲಿ ಇದು ಶ್ರೇಯಸ್ಸು ಅಂತ ಹೇಳ್ತಾ ಇದೆ ಶ್ರೇಯಸ್ಸು ಅಂದ್ರೆ ಶರೀರ ಶ್ರೇಯಸ್ಸು ತತ್ಕಾಲಿಕ ಶ್ರೇಯಸ್ಸೇ ಅದರಲ್ಲಿ ಸಂದೇಹ ಇಲ್ಲ ಅದು ಸ್ವರ್ಗಾದಿ ಫಲಾನು ಕೊಡುತ್ತೆ ಆಮೇಲೆ ಇದ್ರೂ ಕೂಡ ಸರ್ವಕಾಲಿಕವಾಗಿರೋದು ಶ್ರೇಯಸ್ಸು ಕೊಡಬೇಕು ಅಂದ ಬುದ್ಧಿಯಲ್ಲಿ ನಾವು ಶುಕ್ಲ ಪಕ್ಷದಲ್ಲಿ ಕರ್ಮ ಮಾಡಬೇಕು ಅಂದ ಒಂದು ಪ್ರಾಧಾನ್ಯ ಇಟ್ಟಿದೆ ಅಷ್ಟೇ मास यदि प्रजापति हैं इस मास को प्रजापति कहते हैं उसका कृष्ण वर्ष ही रही कृष्ण वर्ष को रही कहते हैं और शुक्ल वर्ष प्राण है शुक्ल वर्ष को प्राण कहता है इसलिए ये प्राणोपासक ಋಷಿಗಣ ಈ ಪರಮಾತ್ಮೋಪಾಸ ಆಗಿರೋದು ನಮ್ಮ ಮುಂದೆ ಇರುವರು ತಾತ ಅಜ್ಜಿ ಅದೇ ಥರ ಇರೋವರೆಲ್ಲ इसलिए ಪ್ರಾಣೋಪಾಸಕ ಋಷಿಗಣ ಶುಕ್ಲ ಪಕ್ಷ में भी ಈ ಉಪಾಸನಾ ಇಂಥ ಒಂದು ಉಪಾಸನ ಇದೆ ಅಂತ ಕಾರಣದಿಂದ ಶುಕ್ಲಪಕ್ಷದಲ್ಲಿ ಎಲ್ಲ ಕರ್ಮ ಮಾಡಿದ್ರೆ ಅದು ಪರಮಾತ್ಮ ಸೇರುತ್ತೆ ಅಂತ ಸಂಬಂಧದಿಂದ ಶುಕ್ಲಪಕ್ಷ ಈ ಯಜ್ಞ ಕ್ರಿಯಾ ಕರ್ತೆ ಯಜ್ಞ ಪ್ರದೀಪೋಪಾಸನ ಅಂಥದ್ದು ಮಾಡ್ತಾ ಇರೋದು ತಥಾ दूसरे अन्नोपासक दूसरे पक्ष में अन्नोपासक शरीरोपासक उपासक यज्ञ करते हैं शरीर पुष्टि सुख विशेष यज्ञ कर्म इष्टापूर्त अंतದ್ದು ಸ್ವರ್ಗಲೋಕ ಸಿಗ್ತಾ ಇರೋದು ಪಿತೃಯಾನ ಅಂತ ಹೇಳುತ್ತೆ ಅದಕ್ಕೆ ಉಪಾಸನ ಮಾಡ್ತಾ ಇರೋದು ಅಂತ ಮಾಸವೇ ಪ್ರಜಾಪತಿ ತಸ್ಯ ಕೃಷ್ಣಪಕ್ಷೇ ವ್ರಯಿ ಮಾಸವೇ ಪ್ರಜಾಪತಿ ತಸ್ಯ ಕೃಷ್ಣಪಕ್ಷೇ ವ್ರಯಿ ಶುಕ್ಲ ಪ್ರಾಣ ತಸ್ಮಾದ್ ಎತದ್ ಶುಕ್ಲ ಪ್ರಾಣ ತಸ್ಮಾದ್ ಎತದ್ ಋಷಯ ಶುಕ್ಲಂ ಇಷ್ಟಂ ಕುರ್ವಂದಿ ಇದರಸ್ಮಿನ್ ದಿನರಾತ್ರಿಕ ಪ್ರಜಾಪತಿತ್ವ ಈಗ ಮಾಸಕ್ಕೆ ಹೇಳಿ ಆಯಿತು ದಿನ ಅಂತದ್ದು ರಾತ್ರಿ ಅಂತದ್ದು ನೋಡಿಕೊಂಡು ಪ್ರಜಾಪತಿತ್ವ ಹೇಗಿದೆ ಈಗ ವರ್ಷದಲ್ಲಿ ಹೇಗೆ ಪ್ರಜಾಪತಿ ಸ್ಥಿತಿ ಮಾಸದಲ್ಲಿ ಹೇಗೆ ಅಂತ ತಿಳಿಯಿತು ದಿನದಲ್ಲಿ ಹೇಗೆ ಅಂತ ಹೇಳ್ತಾ ಇದೆ ಅಹೋರಾತ್ರೋಭೇ ಪ್ರಜಾಪತಿ ಅಹಲು ರಾತ್ರಿನೂ ಪ್ರಜಾಪತಿ ತಸ್ಯ ಅಹರೇವ ಪ್ರಾಣ ಅದರಲ್ಲಿ ಅಹಲೊಂದದು ಪ್ರಾಣ ರಾತ್ರಿ ರೇವರಿ ರಾತ್ರಿ ಎಂಬುದು ಶರೀರ ಪ್ರಾಣಂಬ ಎದೆ ಪ್ರಸ್ಕಂದದ್ದಿ ಈ ರಾತ್ರಿಯಲ್ಲಿ ಶರೀರದಲ್ಲಿ ಪ್ರಾಣ ಸ್ಕಂದ ಮಾಡ್ತಾ ಇದೆ ಏ ದೀಪ ರತ್ಯ ಸಂಯುಜ್ಯಂತೆ ರಾತ್ರಿಯಲ್ಲಿ ಹೃದಯಲ್ಲಿ ಯಾರು ಸಂಯೋಗ ಮಾಡ್ತಾ ಇದೆಯೋ ಬ್ರಹ್ಮಚರ್ಯಮೇವದೇ ರಾತ್ರಿಯಲ್ಲಿ ಏ ದಿವಾ ರತ್ಯ ಸಂಯುಜ್ಯಂತೆ ಬ್ರಹ್ಮಚರ್ಯ ಧಾತೃತ್ಯ ಸಂಯುಜ್ಯಂತೆ ರಾತ್ರಿಯಲ್ಲಿ ಸಂಯೋಗ ಮಾಡ್ತಾ ಇದ್ರೆ ವಿವಾಹ ಆಗಿರೋರು ಪತ್ನಿ ಹತ್ರ ಸಂಬಂಧ ಮಾಡ್ತಾ ಇದ್ರೆ ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳುತ್ತೆ ರಾತ್ರಿ ಪತ್ನಿಯ ಸಂಯುಜ್ಯಂತೆ ಬ್ರಹ್ಮಚರ್ಯಮೇವ दिन रात भी प्रजापति है अहलु रात्रि प्रजापति
पुण्य दिन ही प्राण है ಅದರಲ್ಲಿ ದಿನ ಪ್ರಾಣ ಅಂತದ್ದು और रात्रि ही रही रात्रि ना रही ಅಂತ ಹೇಳ್ತಾ ಇರೋದು जो लोग दिन के समय यारो हलली रात्रि के लिए दिन के समय रवि के लिए स्त्री से संयुक्त होते हैं हलली स्त्री संयोग ಮಾಡ್ತಾ ಇದ್ರೆ वे प्राणी की ही हानि करते हैं ಅಂದ ಪ್ರಾಣಿಗೆ ನಾಶ ಅಂತ ಮನುಷ್ಯನ ಕೇಳಿರೋದು ಇದು ಪ್ರಾಣಿಗೆ ಅಂದರೆ ಸಾಧಾರಣವಾಗಿರೋದು ಹಸು ಅದೇ ಥರ ಇರೋದು आड़ो अदे तरह ಎಲ್ಲ ಇಲ್ಲ हानि करते हैं और जो रात्रि के समय रवि लिए स्त्री से संयोग करते हैं यार रात्रिಯಲ್ಲಿ स्त्री संसर्ग ಮಾಡ್ತಾ ಇದೆಯೋ वह तो ब्रह्मचर्य ही है ಇದಕ್ಕೆ ಬ್ರಹ್ಮಚರ್ಯ ಅಂತ ಹೇಳ್ತಾ ಇರೋದು ರಾತ್ರಿಯಲ್ಲಿ ಸ್ತ್ರೀ ಸ್ವಪತ್ನಿ ಸಂಸರ್ಗ ಮಾಡ್ತಾ ಇದ್ರೆ ಅದಕ್ಕೆ ಬ್ರಹ್ಮಚರ್ಯ ಅಂತ ಹೇಳಿದೆ ಅಹೋರಾತ್ರ ವೈ ಪ್ರಜಾಪತಿ अहोरात्रो वै प्रजापते तस्य हरेव प्राणः अहोरात्रो वै प्रजापते तस्य हरेव प्राणः रात्रिरेव रयि रात्रिरेव प्राणं बाह्यते प्रस्कन्दन्ति प्राणं बाह्यते प्रस्कन्दन्ति ये दिवारत्या संयुज्यन्ते ये दिवारत्या संयुज्यन्ते ब्रह्मचर्यमेव तद्धात्रो ब्रह्मचर्यमेव तद्धात्रो सत्या संयुज्यन्ते ब्रह्मचर्यमेव तद्धात्रो सत्या संयुज्यन्ते ಈ ಗೃಹಸ್ಥ ಆಗಿದ್ರು ಕೂಡ ಸ್ವಧರ್ಮ ಮಾಡ್ತಾ ಇರೋದ್ರಿಂದ ರಾತ್ರಿ ಕಾಲದಲ್ಲಿ ಮಾಡ್ತಾ ಇರೋದು ಸಂಯೋಗ ಶ್ರೇಯಸ್ಸು ಅಂತ ಹೇಳಿದೆ ಹಗಲಲ್ಲಿ ಮಾಡ್ತಾ ಇರೋದು ನಮಗೆ ಆಯುಷ್ಯಕ್ಕೆ ಕಮ್ಮಿ ಆಗುತ್ತೆ ಅಂದರೆ ಇದರಿಂದ ಅರ್ಥ ಆಗಿದೆ ಅನ್ನ ಪ್ರಜಾಪತಿತ್ವ ಅನ್ನಕ ಪ್ರಜಾಪತಿತ್ವ ಅನ್ನದಲ್ಲಿ ಇರೋದು ಪ್ರಜಾಪತಿ ಹೇಳ್ತಾ ಇದೆ ಏವಂ ಪ್ರಜಾಪತಿಯಿಂದ ಉತ್ಪತ್ತಿ ಪ್ರಜಾ ಹೇಗೆ ಉತ್ಪತ್ತಿ ಆಗೋದು ಇದೆಲ್ಲ ಸಂಬಂಧ ಇದೆ ಅಂತ ಹೇಳ್ತಾ ಇದೆ ಏವಂ ಕ್ರಮೇಣ ಪರಿಣಮ್ಯ ತದೇ ಕ್ರಮವಾಗಿ ಪರಿಣಾಮ ಆಗ್ತಾ ಇರೋದು ಅನ್ನಂಬೆ ಪ್ರಜಾಪತಿ ತದೋವಿ ಅನ್ನ ಅಂತದ್ದು ಪ್ರಜಾಪತಿ ಅದರಿಂದ ತದ್ದೇದ ರೇದಸ್ಸೊಂದು ಉತ್ಪತ್ತಿ ಆಗ್ತಾ ಇರೋದು ತಸ್ಮಾತ್ ಇಮಾ ಪ್ರಜಾ ಎಂದೇ ಅನ್ನದಿಂದ ಪ್ರಜಾ ಎಲ್ಲ ಉಳಿಸ್ತಾ ಇರೋದು ಅನ್ನ ಹಿ ಪ್ರಜಾಪತಿ ಹೇ ಅನ್ನಕ್ಕೆ ಪ್ರಜಾಪತಿ ಅಂತ ಹೇಳ್ತಾ ಇರೋದು ಉಸಿ ಸೇ ಬೀರ್ ಹೋತಾ ಹೇ ಅನ್ನದಿಂದ ಬೀರಿ ಅಂತದ್ದು ರೇದಸ್ಸೊಂದು ಆಗ್ತಾ ಇರೋದು ಉಸಿ ಬೀರ್ ಶೀಸೆ ಸಂಪೂರ್ಣ ಪ್ರಜಾ ಉತ್ಪನ್ನ ಹೋದ ಈ ವೀರ್ಯದಿಂದ ಎಲ್ಲ ಪ್ರಜಾನು ಉತ್ಪನ್ನ ಆಗ್ತಾ ಇರೋದು ವೀರ್ಯ ಅಂದ್ರದ್ದು ಮುಖ್ಯ ವೀರ್ಯ ಅಂದ್ರದ್ದು ತೇಜಸ್ಸಿಂದ ಎಲ್ಲ ಉತ್ಪತ್ತಿ ಆಗ್ತಾ ಇರೋದು ಅನ್ನಂಬೆ ಪ್ರಜಾಪತಿ ತದೋ ಹವೇ ತದ್ದೇತ ತಸ್ಮಾತ್ ತದೋ ಹವೇ ತದ್ದೇತ ತಸ್ಮಾತ್ ಇಮಾಹ ಪ್ರಜಾಯಂದೆ ಇರಿ ಇಮಾಹ ಪ್ರಜಾಯಂದೆ ಇರಿ ಅನ್ನದಿಂದ ಪ್ರಜಾ ಉತ್ಪತ್ತಿ ಆಗ್ತಾ ಇರೋದು ಅಂತ ಹೇಳಿದೆ ಪ್ರಜಾವಧಿ ಪ್ರಜಾಪತಿ ವ್ರತಕ್ಕೆ ಅನುಫಲ ಅಂತ ಹೇಳ್ತಾ ಇದೆ ತದ್ಯೇಹವೇ ತತ್ ಪ್ರಜಾವಧಿ ವ್ರತಂ ಚರಂದಿ ಯಾರು ಪ್ರಜಾಪತಿ ವ್ರತ ಮಾಡ್ತಾ ಇದೆಯೋ ಹೇ ಮಿಥುನ ಉತ್ಪಾದೆಯಂದೇ ಮೈಥುನ ಸಂಸರ್ಗದಿಂದ ಮಿಥುನ ಉತ್ಪಾದೆಯಂದೇ ಮಿಥುನ ಸಂಸರ್ಗದಿಂದ ಉತ್ಪತ್ತಿ ಮಾಡ್ತಾ ಇದೆ ತೇಷಾಮೇವೇಷ ಬ್ರಹ್ಮಲೋಕ ಅವರಿಗೆ ಇಂದ ಬ್ರಹ್ಮಲೋಕ ಅಂತದ್ದು ಯೇಷಾಂ ತಪೋ ಬ್ರಹ್ಮಚರ್ಯ ಯಾರು ತಪಸ್ ಮಾಡ್ತಾ ಇದೆ ಬ್ರಹ್ಮಚರ್ಯ ಮಾಡ್ತಾ ಇದೆಯೋ ಯೇಷ ಸತ್ಯಂ ಪ್ರತಿಷ್ಠಿತಂ ಯಾರಲ್ಲಿ ಸತ್ಯ ಪ್ರತಿಷ್ಠಿತವಾಗಿದೆ ಅವ ಜೀವನ ಅಂತದ್ದು ಮಾಡಲೇಬೇಕಾಗಿರೋದು ಕರ್ಮ ವಿವಾಹಾದಿ ಅದರಲ್ಲಿ ಸತ್ಯವಾಗಿರೋದು ಒಂದದು ಮುಖ್ಯವಾಗಿರೋದು ಕರ್ಮ ಅದು ಮಾಡಿದ್ರೆ ಅದೊಂದು ಪ್ರಯೋಜನ ಇದ್ದೇ ಇರುತ್ತೆ ಅಂತ ಅರ್ಥ इस प्रकार जो भी इस प्रजापति व्रत का आचरण करते हैं यार ಈ ತರ ಪ್ರಜಾಪತಿ ವ್ರತನ ಅನುಷ್ಠಾನ ಮಾಡ್ತಾ ಇದೆಯೋ अन्य पुत्ररूप पुत्र का उत्पत्ति ಮಾಡ್ತಾ ಇದೆಯೋ मिथुन को उत्पन्न करते हैं ಸಂಯೋಗದಿಂದ ಕುಳಂದೆಯನ್ನ ಸಂರಕ್ಷಣೆ ಮಾಡ್ತಾ ಇದೆಯೋ जिनमें की तब और ब्रह्मचर्य ಇದೇ ಒಂದು ತಪಸ್ಸು ಇದೊಂದು ಬ್ರಹ್ಮಚರ್ಯ ಅಂದರೆ ಸತ್ಯವಾಗಿ ಸತ್ಯಕ್ಕೆ ಪ್ರಧಾನ ಕೊಟ್ಟು ಅಂದರೆ ಈ ಜ್ಞಾನಯೋಗನ ತಿಳ್ಕೊಂಡು ಕರ್ಮಯೋಗದಲ್ಲಿ ಇದ್ರೆ ತಥಾ ಜಿನ್ಮೇನ್ ಸತ್ಯ ಸ್ಥಿತಿ ಹೇ ಆ ತಿಳ್ಕೊಂಡಿರೋದಕ್ಕೆ ಸತ್ಯ ಸ್ಥಿತಿಯಿಂದ ವ್ಯಭಿಚಾರ ಇರಲ್ಲ ಸತ್ಯ ಸ್ಥಿತಿಯಲ್ಲೇ ಇರುತ್ತೆ ಇದೇ ಸತ್ಯ ಅಂತದ್ದು ದೃಢ ನಿಶ್ಚಯ ಇರುತ್ತೆ ಮತ್ತವರು ಸತ್ಯ ಸ್ಥಿತಿಯಲ್ಲಿ ಇದ್ರೂ ಕೂಡ ಅವರನ್ನ ಯಾವ್ದು ಕಡೆನೋ ತಗೊಂಡು ಹೋಗ್ಬಹುದು
ಒಬ್ಬರು ಇದು ಒಳ್ಳೇದು ಅಂತ ಹೇಳಿದ್ರೆ ಅದು ಮಾಡ್ತಾರೆ, ಇದು ಒಳ್ಳೇದು ಅಂದ್ರೆ ಇದು ಮಾಡ್ತಾರೆ. ಅದೆಲ್ಲ ಮಾಡಬೇಕಾದ್ರೆ ಇದೇ ಮಾಡಬೇಕಾದ್ರು ವಿಜ್ಞಾನಕಲ್ಪ ಜ್ಞಾನಯೋಗ ಅಂತದ್ದು ಇದ್ರೆ ಒಂದು ಕರ್ಮಯೋಗ ಅಂದು ಸ್ಪಷ್ಟವಾಗಿರುತ್ತೆ. ಸದಾ जिनमें सत्य स्थित है उनमें उन्हीं को यह ब्रह्मलोक प्राप्त होता है. ಸತ್ಯ ಸ್ಥಿತಿ ಯಾರಿಗೆ ಇದೆಯೋ ಅವ್ರಿಗೆ ಬ್ರಹ್ಮಲೋಕ ಅಂತ ಸಿಕ್ಕುತ್ತೆ. ಚಾನ್ಸ್ ಅಧಿಕ ಆಯ್ತು ಅಂಥವ್ರಿಗೆ ಎಲ್ಲರಿಗೂ ಬ್ರಹ್ಮಲೋಕ ಅಂತ ಸಿಕ್ಕುತ್ತೆ. ಯಾವಾಗ ಅಂತದೇ ಪ್ರಾಬ್ಲಮ್. ಯಾವಾಗ ಅವಗತಿ ಆಗ್ತೀಯೋ ಆ ಕಾಲದಲ್ಲಿ ಅವರಿಗೆ ಸಿಗುತ್ತೆ ಅಂತದ್ದು ಇಲ್ಲಿ ನಿರ್ಣಯ ಆಗಿದೆ. ಎಲ್ಲ ಕಡೆನೂ ಇದೇ ಥರನೇ ನಿರ್ಣಯ. ತದ್ಯೇಹ ವೇದತ್ ಪ್ರಜಾವಧಿವ್ರತಂ ಚರಂತಿ ತದ್ಯೇಹ ವೇದತ್ ಪ್ರಜಾವಧಿವ್ರತಂ ಚರಂತಿ ತೇ ಮಿದ್ರಮುತ್ಪಾದಯಂತೆ ತೇಷಾಮೇವೇಷ ಬ್ರಹ್ಮಲೋಕಃ. ಇವರಿಗೆ ಮಾತ್ರ ಬ್ರಹ್ಮಲೋಕ. ತೇಷಾಮೇವೇಷ ಬ್ರಹ್ಮಲೋಕ ಯೇಷಾಂ ತಪೋ ಬ್ರಹ್ಮಚರ್ಯಂ ಯೇಷು ಸತ್ಯಂ ಪ್ರತಿಷ್ಠಿತಂ ಉತ್ತರಾಯಣ ಮಾರ್ಗ ಅವಲಂಬಿಯೋಂಕಿ ಗದಿ. ಉತ್ತರಾಯಣ ಮಾರ್ಗನ ಆಶ್ರಯ ಮಾಡ್ತಾ ಇರೋರಿಗೆ ಗದಿ ಹೇಳ್ತಾ ಇದೆ. ತೇಷಾಮಸೋ ವಿರಜಃ. ಇವರಿಗೆ ಎಂದ ಜರೆ ಎತ್ತದೋ ಬ್ರಹ್ಮಲೋಕ ಅಂತದೋ ನ ಯೇಷೋ ಜಿಹ್ಮಮನುದಂ. ಇದರಲ್ಲಿ ಏನೋ ಕುಡಿಲದಾಗಿರಬಾರ್ದು, ಅನುದ ಅಂತ ಹೇಳ್ಬಾರ್ದು, ಸತ್ಯಾನೇ ಹೇಳಬೇಕು. ನ ಮಾಯಿಕವಾಗಿರೋದು ವಾರ್ತೆನೋ ಹೇಳ್ಬಾರ್ದು ಹೇಳಿ. ಜಿನ್ನೆ ಕುಡಿಲದ ಅನುದ ಅವರು ಮಾಯಾ ನಹಿ. ಯಾರಿಗೆ ಮಾಯಾ ಅಂತದ್ದು ಇಲ್ಲ, ಕಪಟದ ಅಂತದ್ದು ಇಲ್ಲ, ಅನುದ ಅಸತ್ಯವಾಕೊಂಡದ್ದು ಇಲ್ಲ, ಕುಡಿಲದ ಅಂತದ್ದು ಇಲ್ಲ, ಸ್ಟ್ರೈಟ್ ಫಾರ್ವರ್ಡ್ ಆಗಿದೆ. ಅವರು ಒಮ್ಮೆ ವಿಶುದ್ಧ ಬ್ರಹ್ಮಲೋಕ ಪ್ರಾಪ್ತ ಹೋಗುತ್ತೆ. ಅವ್ರಿಗೆ ಇಂದ ಶುದ್ಧವಾಗಿರೋದು ಬ್ರಹ್ಮಲೋಕ ಸಿಗ್ತಾ ಇರೋದು ಅಂತ ಹೇಳಿದೆ. ತೇಷಾಮಸೋ ವಿರಜೋ ಬ್ರಹ್ಮಲೋಕ ನ ಯೇಷು ಜಿಹ್ಮಮನುದಂ ನ ಮಾಯಾಚೇದಿ ಯೇಷು ಜಿಹ್ಮಾನುದಂ ಮಾಯಾಚೇದಿ. ಅನುದ ಅಂತದ್ದು ಇಲ್ಲ, ಮಾಯಾ ಅಂತದ್ದು ಇಲ್ಲ. ಸ್ಪಷ್ಟವಾಗಿ ಸತ್ಯವಾಗಿ ಮಾಡಬೇಕಾಗಿರೋದು ಜನ್ಮದಲ್ಲಿ ನಾವು ವಿವಾಹ ಮಾಡಿ ಪುತ್ರೋತ್ಪತ್ತಿ ಮಾಡಿ ಪುತ್ರನ ಸಂರಕ್ಷಣೆ ಮಾಡಿ ಪೂರ್ವಾಚಾರ್ಯ ಹೇಳಿರೋ ಥರ ಈ ಶುಕ್ಲ ಪಕ್ಷದಲ್ಲಿ ಒಳ್ಳೆ ಕರ್ಮ ತಿಳ್ಕೊಂಡು ಮಾಡಿದ್ರೆ ಇನ್ನೂ ಒಳ್ಳೇದು, ತಿಳ್ಕೊಂಡಿಲ್ಲ ಆದರೂ ಕೂಡ ಕೃಷ್ಣ ಪಕ್ಷದಲ್ಲಿ ಮಾಡಿದ್ರು ಕರ್ಮಕ್ಕೆ ಖಂಡಿತ ಫಲ ಇದೆ ಅಂತ ಹೇಳಿ ಉತ್ಪನ್ನ ಮಾಡಬೇಕಾಗಿರೋದು. ಈ ಪ್ರಜಾಪತಿ ತ್ರಿಲೋಕ ಸಂತೃಪ್ತಿಯಿಂದ ಪರಮಾತ್ಮ ಸಂತೃಪ್ತಿಯಿಂದ ಎಲ್ಲ ಸಿಗ್ತಾ ಈ ಪ್ರಜೆ ಹೀಗೆ ಉತ್ಪತ್ತಿ ಆಗೋದು ಅಂತ ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಟಾಯಿತು. ಆಮೇಲೆ ದ್ವಿತೀಯ ಪ್ರಶ್ನೆಗೆ भार्गव प्रश्न करके आधारभूत कौन देवगण है, ಯಾರು ದೇವಗಣ ಅಂತ ಕೇಳಿದೆ. ಭಾರ್ಗವ ಪ್ರಶ್ನೆ ಕೇಳ್ತಾ ಇದೆ. ಪ್ರಾಣೋ ಅಥ ಪ್ರಜಾವಧಿರಿತ್ಯುಕ್ತಂ. ಪ್ರಾಣ ಅನ್ನ ತಗೊಳ್ತಾ ಇದೆ. ಪ್ರಜಾವಧಿರಿತ್ಯುಕ್ತಂ, ಪ್ರಾಣನ ಪ್ರಜಾವಧಿಯಿಂದ ಹೇಳಿದೆ. ತಸ್ಯ ಪ್ರಜಾವಧಿತ್ವಂ ಅತೃತ್ವಂ, ಅವನು ಪ್ರಜಾಪತಿ ಇದೆ, ಅವನು ಅನುಭವಿಸ್ತಾ ಇದೆ ಅಂತ. ಅಸ್ಮಿನ್ ಶರೀರೇ ಅವಧಾರಯಿತವ್ಯಂ, ಶರೀರದಲ್ಲಿ ತಿಳ್ಕೋಬೇಕು ಅಂದ ಅಯಂ ಪ್ರಶ್ನ ಆರಭ್ಯದೆ, ಈ ಪ್ರಶ್ನನ ಕೇಳಕ್ಕೆ ಶುರು ಮಾಡಿದೆ. ಅದಹೇನಂ ಭಾರ್ಗವ ವೈದರ್ಭಿಪ್ರಚ. ಭಾರ್ಗವ ವಿದರ್ಭ ದೇಶದ ಭಾರ್ಗವ ಪ್ರಶ್ನೆ ಕೇಳ್ತಾ ಇದೆ. ಭಗವಾನ್ ಕತ್ಯೇವ ದೇವ ಪ್ರಜಾ ವಿಧಾರಿ ಎಂದೆ, ಎಲ್ಲಿ ಎಷ್ಟು ದೇವದಾನ ಧಾರಣ ಮಾಡಿದೆ. ಕದರ ಏದದು ಪ್ರಕಾಶ ಎಂದೆ, ಇದನ್ನ ಹೇಗೆ ಪ್ರಕಾಶ ಮಾಡುದು. ಕ ಪುನರೇಶ ವರಿಷ್ಠ, ಇದರಲ್ಲಿ ಯಾರು ಶ್ರೇಷ್ಠವಾಗಿರೋದು. ಅದಹೇನಂ ಭಾರ್ಗವೋ ವೈದರ್ಭಿಪ್ರಚ. ಭಗವಾನ್ ಕಾತ್ಯೇವ ದೇವ ಪ್ರಜಾ ವಿಧಾರೆಯಂದೆ, ಭಗವಾನ್ ಕಾತ್ಯೇವ ದೇವ ಪ್ರಜಾ ವಿಧಾರೆಯಂದೆ. ಕದರ ಏದ ಪ್ರಕಾಶ ಎಂದೆ, ಕದ್ರೆ ಯದ ಪ್ರಕಾಶ ಎಂದೆ. ಕ ಪುನರೇಷಾಂ ವರಿಷ್ಠ ಇದೆ, ಕ ಪುನರೇಷಾಂ ವರಿಷ್ಠ ಇದೆ. ಶರೀರಕ್ಕೆ ಆಧಾರದ ಆಕಾಶಾದಿ, ಶರೀರ ಆಧಾರವಾಗಿರೋದು ಆಕಾಶಾದಿ ಅಂತ ಹೇಳ್ತಾ ಇರೋದು. ತಸ್ಮೇ ಸಹೋವಾಚ, ಅವನಿಗೆ ವಿದರ್ಭದೇಶದಲ್ಲಿ ಕೊಟ್ಟರೆ ನಮಗೆ ತಸ್ಮೇ ಸಹೋವಾಚ, ಗುರು ಆನ್ಸರ್ ಕೊಡ್ತಾ ಇರೋದು. ಆಕಾಶೋ ಹವಾ, ಆಕಾಶ ಅಂತದ್ದು. ಏಷ ದೇವ ವಾಯುರಗ್ನಿ, ಆಕಾಶ ಅಂತದ್ದು ದೇವ, ವಾಯು ಅಂದದು, ಅಗ್ನಿ ಅಂದದು, ಆಪಹ ಜಲ ಅಂತದ್ದು, ಪೃಥ್ವಿ ಅಂತದ್ದು, ವಾಕ್ಕಂದು ಉಚ್ಚಿದೆ ವಾಕ್ಕಂತದ್ದು, ಮನಸ್ಸು ಅಂತದ್ದು, ಚಕ್ಷು ನೇತ್ರ ಅಂತದ್ದು,
ಸ್ತೋತ್ರಂ ಕಾದೊಂದದು ತತೆ ಪ್ರಕಾಶ ಅಭಿವದಂದಿ ಪ್ರಕಾಶ ಮಾಡಿ ಹೇಳ್ತಾ ಇದೆ. ವಯಮೇತದ ಬಾಣವಷ್ಟಭ್ಯ ವಿಧಾರಯಾಮ, ಇದರಲ್ಲಿ ನಾವು ಇದೆ ಅಂತ. ತಬ ಉಸ್ಸೆ ಆಚಾರ್ಯ ಪಿಪ್ಪಲಾದನೆ ಕಹ, ಈ ಕಾಲ ಈ ಸಮಯದಲ್ಲಿ ಪಿಪ್ಪಲಾದ ಮುನಿ ಅವರಿಗೆ ಹೇಳ್ತಾ ಇದೆ. ಬಲ್ದೇವ್ ಆಕಾಶ ಅಂದ ದೇವನು ಅಂತದ್ದು ಆಕಾಶ, ವಾಯು ಅಂತದ್ದು, ಅಗ್ನಿ ಅಂತದ್ದು, ಜಲ ಅಂತದ್ದು, ಪೃಥ್ವಿ ಅಂತದ್ದು, ವಾಕ್ ಅಂತದ್ದು, ಸಂಪೂರ್ಣ ಕರ್ಮೇಂದ್ರಿಯೋ ಎಲ್ಲ ಕರ್ಮೇಂದ್ರಿಯ, ಪ್ರಾಕ್ಪಾಣಿಪಾದ ವಾಯುವಸ್ಥ ಅಂತದ್ದು, ಮನ ಅಂಧಕರಣ ಅಂತದ್ದು, ಅದು ಚಕ್ಷು ಜ್ಞಾನೇಂದ್ರಿಯ ಸಮೂಹ, ಗ್ರಹಣ ರಸನ ಚಕ್ಷುತ್ವ ಶ್ರೋತ್ರಾಣೇಂದ್ರಿಯಣಿ, ಗ್ರಹಣ ಅಂತದ್ದು ಮೂಕು, ರಸನ ಅಂತದ್ದು ನಾಲ್ಕು, ಗ್ರಹಣ ರಸನ ಚಕ್ಷು ನೇತ್ರ, ತೂಕು ಅಂದದ್ದು ತೋಲು, ಶ್ರೋತ್ರ ಅಂದದ್ದು ಕಾದು. ये भी देव ही हैं, ಈ ಹನ್ನೊಂದು ದೇವನೇ. वे सभी अपनी महिमा को प्रकट करते हैं. ಈ ದೇವತೆಗಳು ಅಂದಂತ ಪ್ರಕಾಶ, ಅಂದಂತ ಶಕ್ತಿನ ಪ್ರಕಟಪಡಿಸ್ತಾ ಇದೆ. ಅದರಲ್ಲಿ ಶಬ್ದ ನಮಗೆ ತಿಳಿಸ್ಕೊಳ್ಳೋಕೆ ಶಕ್ತಿ ಇದೆ, ನನ್ನಲ್ಲಿ ರೂಪಾನ ತೋರ್ಸೋಕ್ಕೆ ಶಕ್ತಿ ಇದೆ, ನಾಲ್ಕಲ್ಲಿ ರುಚಿ ತೋರ್ಸೋಕ್ಕೆ, ಎಂದ ತಿಳಿಸೋಕ್ಕೆ ಅಂತ ಅದು ಪ್ರಕಾಶ ಮಾಡ್ತಾ ಇದೆ. हम इस शरीर को आश्रय देकर धारण करते हैं. ಈ ಇಂದ್ರಿಯಾನೇ ಈ ಶರೀರನ ಧಾರಣವಾಗಿ ಇಟ್ಟಿರೋದು ಅಂತ. ತಸ್ಮೈ ಸಹೋಪಾಜಾಕಾಶೋಹವಾ ಏಷ ದೇವಃ, ಆಕಾಶೋವಾ ಏಷ ದೇವಃ, ವಾಯುರಗ್ನಿರಾಪಃ, ವಾಯುರಗ್ನಿರಾಪ ಪೃಥ್ವಿ, ಆ ಮನಶ್ಚಕ್ಷುಶ್ರೋತ್ರಂ ವಾ ಮನಶ್ಚಕ್ಷುಶ್ರೋತ್ರಂ ಚ ತೇ ಪ್ರಕಾಶಾಭಿವದಂದಿ, ತೇ ಪ್ರಕಾಶಾಭಿವಂದಿ, ವಯಮೇತದ್ ಬಾಣಮವಷ್ಟಭ್ಯ, वयमेतत् बाणमवष्टभ्य विधारयामः. प्राण का प्राधान्य बदलने वाली आख्यायिका, प्राण का प्राधान्य बदलने वाली आख्यायिका. तान वरिष्ठ प्राणो वाचा, प्राण के प्राधान्य बदलने वाली आख्यायिका. तान वरिष्ठ प्राणो वाचा, ता मां मोहमापद्यताहमेवेतद् पंचदात्मानं प्रविवेज्य यदत् प्राणवष्टभ्य विधारयामीति. तान वरिष्ठ प्राणो वाच, ಆ ಶ್ರೇಷ್ಠವಾದ ಪ್ರಾಣ ಹೇಳ್ತಾ ಇದೆ, ಮಾ ಮೋಹಮವದ್ ಯದಾಹಮೇವೇತದ್, ಮೋಹನ ಬೇಕಾಗಿಲ್ಲ, ಇದಂಥದ್ದು ಪಂಚದಾತ್ಮಾನಂ ಪ್ರವಿಭಜ್ಯ, ಐದು ವಿಭಾಗ ಮಾಡಿ, ತದ್ ಬಾಣವಷ್ಟಭ್ಯ, ಈ ಇಂದ್ರಿಯ ಅಂತದ್ದು ಈ ಶರೀರದಲ್ಲಿ ಕುತ್ಕೊಂಡು, ಪ್ರಾಣದಲ್ಲಿ ಕುತ್ಕೊಂಡು, ವಿಧಾರಯಾಮಿ ವಿಶೇಷಣ ಧಾರಣ ಅಂತದ್ದು, ದರ್ಶನ ಕೊಡ್ತಾ ಇದೆ, ಅದರಲ್ಲಿ ಕೇಳ್ತಾ ಇದೆ. ಅಶ್ರದ್ಧಾನ ಬಹು, ಅದರಲ್ಲಿ ಶ್ರದ್ಧಾ ಇರಲ್ಲ ಅಂದ್ರೆ ನಾನು ದೊಡ್ಡವನು ಅಂತ ಒಂದು ಇದು. ಪ್ರಾಣಕ ಪ್ರಾಧಾನ್ಯ ಬದಲನೆ ವಾಲಿ, ಇದರಲ್ಲಿ ಪ್ರಾಣನೇ ಮುಖ್ಯವಾಗಿರೋದು ಅಂತ ಹೇಳಕೆಯಿಂದ ಕಥಾ ಶುರು ಮಾಡ್ತಾ ಇದ್ದು. ಆಖ್ಯಾಯಿಕ ಅಂದ್ರೆ ಕಥಾ. ಏಕ್ ಬಾರು ಸರ್ವಶ್ರೇಷ್ಠ ಪ್ರಾಣಕಃ, ಇದರಲ್ಲಿ ಒಂದ್ಸಲಿ ಸರ್ವಶ್ರೇಷ್ಠವಾಗಿರೋದು ಇಂದ್ರಿಯದಲ್ಲಿ ಪ್ರಾಣ ಹೇಳಿದೆ. ಮೋಹಕ್ಕೋ ಪ್ರಾಪ್ತ ಮತ್ತೆ ತರುವ ಇಂದ್ರಿಯಾಗೆ ಏನಿತ್ತು ಅಂದ್ರೆ ನಾನೇ ದೊಡ್ಡವನು ಅಂತ ಇತ್ತು ಏಕಾದಶಿ ಅಂದ್ರೆ. ಅದರಲ್ಲಿ ಏನಾಯ್ತು, ಅದಿಲ್ಲ ಅಂದ್ರೆ ಪ್ರಾಣ ಹೇಳಿರೋದು ತಿಳ್ಕೊಂಡಿಲ್ಲ. अपने के 5 प्रकार से विभाग कर उस शरीर को आश्रय देकर, ಅದು ಐದಾಗಿ ಆಶ್ರಯ ಕೊಟ್ಟಿದೆ. ಜ್ಞಾನೇಂದ್ರಿಯ ಅಂತದ್ದು ಶಿರಸ್ಸಲ್ಲಿ, ಕರ್ಮೇಂದ್ರಿಯ ಪ್ರಾಣಿಪಾದ ವ್ಯವಸ್ಥೆ ಅಂತದ್ದು ಶರೀರದಲ್ಲಿ, ಈ ವಿಭಾಗ ಮಾಡಿ ಮನಸ್ಸೊಂದು ಅಂದ್ರೇಂದ್ರಿಯ ಅಂತ ಕೊಟ್ಟಿರೋದು. ದೇಕರ್ ಧಾರಣ करते हैं, किंतु तन्में उसका विश्वास न है. ಈ ಇಂದ್ರಿಯಗಳಿಗೆ ಯಾವುದು ಮುಖ್ಯ ಹಂತದಲ್ಲಿ ವಿಶ್ವಾಸ ಇರಲಿಲ್ಲ. ನಾನೇ ದೊಡ್ಡವನು ಅಂತ ಇತ್ತು. ತಾನ್ ವರಿಷ್ಠ ಪ್ರಾಣೋಭಾಜ ಮಾಂ ಮಾವದ್ಯದಾಹಮೇವೇತದ್ ಪಂಚದಾತ್ಮಾನಂ ಪ್ರವಿವ್ಯಜ್ಯೇತದ್ ಬಾಣವಷ್ಟಭ್ಯ ವಿಧಾರಯಾಮೀತಿ. ತೇ ಅಶ್ರದ್ಧಾನ ಬಹುವು, ಈ ಇಂದ್ರಿಯಕ್ಕೆ ಶ್ರದ್ಧೆ ಇರಲಿಲ್ಲ, ನಾನೇ ದೊಡ್ಡವನು ಅಂತ ಇತ್ತು, ಅದನ್ನ ಕಳ್ಕೊಡೋದು ಪ್ರಾಣ ಅಂತ ಈ ವಿಷಯ. ಸೊ ಅಭಿಮಾನಾತ್ ಊರ್ಧ್ವಮುತ್ಕ್ರಮದಃ ಇವ ತಸ್ಮಿನ್ ಉತ್ಕ್ರಮಂದ್ಯ ಅಥೇತರೆ ಸರ್ವ ಏವ ಉತ್ಕ್ರಮಂತೆ. ಆವಾಗ ಹೇಳಿದ್ರೆ ಯಾವುದೋ ಒಳಗಡೆ ಹೋಗಿದ್ರೆ ಎಲ್ಲಾನು ಹೊರಗಡೆ ಬರ್ತಾ ಇದೆಯೋ ಅದು ದೊಡ್ಡವನು ಅಂತ ಹೇಳಿದೆ. ತಸ್ಮಿನ್ ಪ್ರತಿಷ್ಠಮಾನೆ ಸರ್ವ ಏವ ಪ್ರತಿಷ್ಠಂತೆ, ಯಾರು ಪ್ರತಿಷ್ಠ ಆಗಿದ್ರೆ ಎಲ್ಲಾನು ಪ್ರತಿಷ್ಠ ಆಗಿದೆಯೋ ಅವನು ದೊಡ್ಡವನು ಅಂತ. ಇದು ಪ್ರಾಣ ವಿಚಾರ ಚಾಂದೋಗ್ಯದಲ್ಲಿ ಇನ್ನು ವಿಸ್ತಾರವಾಗಿ ಇನ್ನು ಸ್ವಲ್ಪ ದೊಡ್ಡದಾಗಿ ಹೇಳುತ್ತೆ. ತದ್ಯದಾ ಮಕ್ಷೀಗಾಹ ಮಧುಗರ ರಾಜಾನ ಉತ್ಕ್ರಮಂತಂ ಸರ್ವ ಏವ ಕಾಮಂದೆ. ಈ ಸೇನಿ ರಾಣಿ ಹೋಗಿದ್ರೆ ಎಲ್ಲಾನು ರಾಣಿ ಜೊತೆ ಹೋಗ್ತದೆ. ಅದೇ ತರ
ಅದು ದೃಷ್ಟಾಂತ ಇದೆ. ಏವಕ್ರಾಮಂದೆ ತಸ್ಮಿಶ್ಚ ಪ್ರತಿಷ್ಠಮಾನೆ ಸರ್ವೇ ಏವ ಪ್ರತಿಷ್ಠಂದೆ. ಅದರಲ್ಲಿ ಕೂತ್ಕೊಂಡ್ರೆ ಎಲ್ಲಾ ಪ್ರಾಣಿಗಳು ಅಲ್ಲಿ ಕೂತ್ಕೊಳ್ತವೆ. ಅದೇ ಯಾವ್ದು ಇಂದ್ರಿಯ ಮುಖ್ಯವಾಗಿದೆಯೋ ಅದು ಹೋದ್ರೆ ಎಲ್ಲ ಹೋಗುತ್ತೆಯೋ ಅದು ಮುಖ್ಯ ಇಂದ್ರಿಯದಲ್ಲಿ. ಅದು ಯಾವುದು ಇಂದ್ರಿಯಗೋ ನಾನೇ ದೊಡ್ಡವನೊಂದು ಇತ್ತು. ಸರ್ವೇ ಏವ ಪ್ರತಿಷ್ಠಂದೆ ಏವಂ ವಾಂಗ್ ಮನಶ್ಚಕ್ಷು ಶ್ರೋತ್ರಂಜದೆ ಪ್ರೀತಾಹ. ವಾಕ್ ಮನಸ್ಸು, ವಾಕ್ ಅಂದದು, ಮನಸ್ಸು ಒಂದದು, ಕಣ್ಣು ಒಂದದು, ಕಾದು ಒಂದದು. ಪ್ರೀತಾಹ ಪ್ರಾಣಂ ಸ್ತುವಂತಿ, ಪ್ರಾಣನ ಸ್ತುತಿ ಮಾಡಿದೆ. तब वह अभिमान पूर्वक मानो ऊपर को उड़ने लगे अभिमानವಾಗಿ ಹೊರಗಡೆ ಬಂದಿದೆ. उसके ऊपर उड़ने पर साथ और सब और उड़ने लगे. ಅದು ಪ್ರಾಣ ಹೊರಗಡೆ ಬರುವಾಗ ಎಲ್ಲಾನು ಹೊರಗಡೆ तथा उसके स्थित होने पर सब स्थित हो गए. ಪ್ರಾಣ ಕೂತ್ಕೊಳ್ವಾಗ ಎಲ್ಲಾನು ಅದಾವ ಸ್ಥಾನದಲ್ಲಿ ಚೆನ್ನಾಗಿತ್ತು. ಅದರಿಂದ ಏನರ್ಥ ಆಯಿತು, ಪ್ರಾಣ ಹೇಳುವಾಗ ತಗೊಂಡಿಲ್ಲ ಆದರೆ ಇಂದ್ರಿಯಗಳಿಗೆ ಪ್ರಾಬ್ಲಮ್ ಆಗ್ತದೆ. ಯಾವುದು ಪ್ರಾಣಕ್ಕೆ ಪ್ರಾಣ ಅಂತದು, ಪ್ರಾಣದಿಂದ ಜೀವನದಿಂದ ಪ್ರಾಣ ಹುಟ್ತಾ ಇರೋದು, ಅದರಿಂದ ಹುಟ್ತಾ ಇರೋದು ಅಂತ ಆಧಾರಕ್ಕೆ ಪ್ರಾಧಾನ್ಯ ಕೊಡಬೇಕು ಅಂತ. ಇದು ಹೋತೆ ಜೊತೆ ಈ ಸಮಯ ಪ್ರಕಾರ ಮಧುಗರ ರಾಜ ಜಿಸ್ ಪ್ರಕಾರ ಯಾವುದು ಪ್ರಕಾರ ಆ ಇಂದ್ರಿಯಗಳದ್ದು ಅಹಂಕಾರನ ಇದಾಕಿದೆ ಅಂತ. ಇಂದ್ರಿಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಕ್ಕೂ ಮುಖ್ಯವಾಗಿರೋದು ಮುಖ್ಯ ಪ್ರಾಣ ಅಂತದ್ದು ಹೇಗೆ ತಿಳಿಸಿದೆ ಅಂದರೆ, ಹೇಗೆ ಇಂದ ಮಧುಗರ ರಾಜ ಅಂತದ್ದು ತೇನಿಯಲ್ಲಿ ರಾಣಿ ಹೋಗುವಾಗ ಎಲ್ಲ ರಾಣಿನೂ ಎಲ್ಲ ಅದನ್ನ ಜೊತೆ ಹೋಗ್ತಾ ಇದೆಯೋ ಅದೇ ಥರ ಅಂತ. जिस प्रकार मधुगर राजे राज के ऊपर उड़ने पर सभी मछलियों ऊपर चढ़ने लगती हैं. ಎಲ್ಲಾನು ಹೊರಗಡೆ ಹೋಗ್ತಾ ಇದೆ ಅಂತ ರಾಣಿಯ ಜೊತೆ ಹೋಗ್ತಾ ಇರೋ ಥರ ಎಲ್ಲ ಇಂದ್ರಿಯಾನು ಏಕಾಶ ಇಂದ್ರಿಯಾನು ಪ್ರಾಣನ ಜೊತೆ ಹೋಗಿದೆ. और उसके बैठ जाने पर सभी बैठ जाती हैं. ಅದು ಪ್ರಾಣ ಎಲ್ಲಿ ಇದೆಯೋ ಅಲ್ಲಿ ಎಲ್ಲ ಇಂದ್ರಿಯಾನು ಇದೆ. ಅದೇ ಥರ ಎಲ್ಲಿ ರಾಣಿ ಹೋಗಿದೆಯೋ ಅಲ್ಲೆಲ್ಲ ಈಗಳು ತೇನಿಗಳು ಇದೆ. उसी प्रकार वाग मन चक्षु और श्रोत्र आदि भी प्राण के आधार उठने और प्रतिष्ठित होने लगे. ಇದರಿಂದ ಎಲ್ಲಾನು ಪ್ರತಿಷ್ಠಿತವಾಗಿದೆ ಅಂತ ಅರ್ಥ ಆಯಿತು. ತಬ್ ವೇ ಸಂತುಷ್ಟ ಹೋಕರ್ ಪ್ರಾಣಕ್ಕೆ ಸ್ತುತಿಕರೆ. ಇದಕ್ಕೆ ಮೇಲೆ ಏನಾಯಿತು ಅಂದರೆ ಎಲ್ಲ ಇಂದ್ರಿಯಾನು ಸಂತುಷ್ಟಿಯಾಗಿ ನೀನೇ ದೊಡ್ಡವನು ಅಂತ ಹೇಳಿದರೆ. ಏಷೋ ಅಗ್ನಿ ತಪತಿ ಏಷ ಸೂರ್ಯ ಅದು ಹೇಳ್ತಾ ಇರೋದು. ಏಷ ಅಗ್ನಿ ತಪತಿ, ಈ ಪ್ರಾಣದಿಂದ ಅಗ್ನಿಯಿಂದದು, ಪ್ರಾಣ ಜಾಡರ ಅಗ್ನಿಯಿಂದದು ಅನ್ನನ ಸಿರಿ ಮಾಡ್ತಾ ಇರೋದು. ಅಗ್ನಿ ತಪತಿ ಏಷ ಸೂರ್ಯ, ಈ ಸೂರ್ಯನೂ ಇಂದ ಚೈತನ್ಯದಿಂದಾನೆ, ಪ್ರಾಣ ಚೈತನ್ಯದಿಂದಾನೆ ಸೂರ್ಯನದು ಚೈತನ್ಯ. ಏಷ ಪರ್ಜನ್ಯ, ಈ ಪ್ರಾಣಶಕ್ತಿಯಿಂದಾನೇ ಇಂದ ಮಳೆ ಅಂತದ್ದು ಬರ್ತಾ ಇರೋದು. ಪರ್ಜನ್ಯ ಮಘವಾನ್, ಪರ್ಜನ್ಯ ಮಘವಾನ್ ಏಷ ವಾಯು, ಇದರಿಂದ ಇಂದ ವಾಯು ಅಂತದ್ದು. ಏಷ ಪೃಥ್ವಿ, ಇದರಿಂದ ಇಂದ ಪೃಥ್ವಿ ಅಂತದ್ದು. ಈ ಚೈತನ್ಯದಿಂದ ಪೃಥ್ವಿ ಚೈತನ್ಯ. ದೈರ್ದೇವ, ದೈ ಅಂತದ್ದು ದೇವತಾ ಅಂತದ್ದು, ಶರೀರದಲ್ಲಿ ದೇವತಾ ಅಂತದ್ದು. ಸದಸಶ್ಚ ಅಮೃತಂಚ, ಇದು ಸತ್ತಾಗಿರೋದು ಅಸತ್ತಾಗಿರೋದು ಅಮೃತವಾಗಿರೋದು ಎಲ್ಲಾನೇ ಈ ಪ್ರಾಣಾನೇ. ये प्राण ही अग्नि होकर, ಈ ಪ್ರಾಣನೇ ಅಗ್ನಿಯಾಗಿ ಕಷ್ಟ ಕೊಡ್ತಾ ಇರೋದು ಅಲ್ಲ, ಅದರ ಸುಖ ಕೊಡ್ತಾ ಇರೋದು. ಸೂರ್ಯಗೆ, ಈ ಸೂರ್ಯನೇನೋ ಸೂರ್ಯಾಂತರ್ಗತವಾಗಿರೋದು ಪ್ರಾಣನೇ, ಅಂತರ್ಯಾಮಿಯಾಗಿರೋನೇ ಅಂತ. ಸೂರ್ಯ ಮೇಧ, ಇದರಿಂದಾನೇ ಬುದ್ಧಿಶಕ್ತಿಯಿಂದಲೂ ಬರ್ತಾ ಇರೋದು. ಯಹಿ ಇಂದ್ರ, ಇವನೇ ಬಲವಾನಾಗಿರೋವನು. ಅವ್ರು ವಾಯು, ಇದೇ ವಾಯು ಆಗಿರೋದು. ತಥಾ ಯಹ್ ದೇವಹಿ ಪೃಥ್ವಿ, ಈ ದೇವಾನೇ ಪೃಥ್ವಿ ಅಂತ ಹೇಳ್ತಾ ಇರೋದು. ಎಲ್ಲದಲ್ಲೂ ಇಂದ ಪ್ರಾಣಶಕ್ತಿ ಅಂತ ಅದೇ ದೊಡ್ಡದಾಗಿರೋದು. ಪೃಥ್ವಿ ರೈ ಅವ್ರ ಜೋ ಕುಚ್ ಸತ್ ಅಸತ್, ಯಾವುದು ಸತ್ತಂದು ಹೇಳ್ತಾ ಇದೆ, ಯಾವುದು ಅಸತ್ತಂದು ಹೇಳ್ತಾ ಇದೆಯೋ, ಯಾವ ಅಮೃತ ಯಾವುದೊಂದು ಮರಣವಲ್ಲ ಅದು ಇರೋದು, ಅದು ಬಸ್ ಸಬ್ ಕುಚ್ ಸರ್ ಅದೆಲ್ಲ ಇದೆ. ಇದರ ನಾವು ಪ್ರಾಣಕ ಸರ್ವಾಶ್ರಯತ್, ಪ್ರಾಣ ಎಲ್ಲದಕ್ಕೂ ಆಶ್ರಯವಾಗಿದೆ ಅಂತದು. ಇವರ ನಾವು ಪ್ರಾಣೇ ಸರ್ವಂ ಪ್ರತಿಷ್ಠಿತ. ಹೇಗೆ ಒಂದು ಚಕ್ರಗೆ ಸೆಂಟ್ರ್ ಪೋರ್ಷನ್ ಗಟ್ಟಿಯಾಗಿರ್ಬೇಕು, ಅದೇ ಥರ ಪ್ರಾಣ ಗಟ್ಟಿಯಾಗಿದ್ರೆ ಮಾತ್ರ ಇಂದ್ರಿಯ ಎಲ್ಲ ಸರಿಯಾಗಿ ಹೋಗುತ್ತೆ. ಇವರ ನಾವು ಪ್ರಾಣೇ ಸರ್ವಂ ಪ್ರತಿಷ್ಠ. ಹೇಗೆ ಆರ ಅಂದ್ರೆ ಸೂಕ್ಷ್ಮವಾಗಿರೋದು, ಅಂದ್ರೆ ಸೂಕ್ಷ್ಮವಾಗಿರೋದು ಕಾರಣವಾಗಿ ಈ ಸ್ಥೂಲವಾಗಿರೋದು ಪ್ರಪಂಚ. ಇವರ ನಾವು ಪ್ರಾಣೇ ಸರ್ವಂ ಪ್ರತಿಷ್ಠ, ಪ್ರಾಣದಲ್ಲಿ ಎಲ್ಲ ಪ್ರತಿಷ್ಠಿತವಾಗಿದೆ. ರುಜೋ ಯಜು ಗುಂಶಿ, ಋಗ್ವೇದ ಅಂತದ್ದು ಯಜುರ್ವೇದ ಅಂತದ್ದು
ಸಾಮವೇದ ಅಂದು ಯಜ್ಞ ಅಂದದು ಕ್ಷತ್ರಿಯ ಅಂದು ಬ್ರಾಹ್ಮಣ ಅಂದು ಎಲ್ಲಾನು ಇಂದ ಆರದಲ್ಲಿ ಇಂದ ಸೂಕ್ಷ್ಮವಾಗಿರೋದು ಪರಮಾತ್ಮದಿಂದ ಸ್ಥೂಲವಾಗಿರೋದು ಎಲ್ಲ ದೇಶ ಅದಕ್ಕೆ ನಾಭಿ ಮ್ಯಾಮ್ ಅವ್ರ ಹೇಗೆ ಅಂದ್ರೆ ರಥ ಓಡ್ಬೇಕು ಅಂದ್ರೆ ಅದು ಚಕ್ರನ ಬಿಡಿಸಿದ್ರೆ ಅದನ್ನ ಆರದಲ್ಲಿ ಕರೆಕ್ಟ್ ಮಾಡ್ತಾ ಇದೆಯೋ ಆಮೇಲೆ ಅದು ಓಡೋಕ್ಕಾಗುತ್ತೆ ಆರಾಮ ತಗೊಂಡ್ರೆ ಏನಾದ್ರು ರಥ ಹೋಗಲ್ಲ. ಅದೇ ಥರ ಚಕ್ರಾಗೆ ಸೆಂಟ್ರಲ್ ಪೋರ್ಷನ್ ಗಟ್ಟಿಯಾಗಿದ್ರೆ ಎಲ್ಲ ಪೋರ್ಷನ್ ಗಟ್ಟಿಯಾಗಿದೆ, ಅದು ಸೆಂಟ್ರ ಹೊಡೆದಿದ್ರೆ ಎಲ್ಲಾನು ಹೊಡೆದು ಹೋಗ್ತಾರೆ. ಅದೇ ಥರ ಅವ್ರ रहते हैं उसी तरह ಋಗ್ ಯಜುಃ ಇದೇ ಥರ ಋಗ್ವೇದ ಯಜುರ್ವೇದ ಸಾಮವೇದ ಯಜ್ಞವಾಗಿರೋದು ಸಾಮವೇದ ಆಗಿರೋದು ಯಜ್ಞವಾಗಿರೋದು ಕ್ಷತ್ರಿಯ ಬ್ರಾಹ್ಮಣನು ಏ ಸಬ್ ಪ್ರಾಣ ನೆನಪಿಸಿದ್ದೇನೆ ಎಲ್ಲರೂ ಪ್ರಾಣನಲ್ಲೇ ಇರೋದು. ಈ ಪ್ರಪಂಚ ಎಲ್ಲಾನು ಏನಂದ್ರೆ ಜೀವನಿಂದ ಉತ್ಪತ್ತಿಯಾಗಿ ಪ್ರಾಣ ರೂಪದಲ್ಲಿ ಸ್ವರೂಪವಾಗಿ ನಾವು ನೋಡ್ತಾ ಇರೋದು. ವ್ಯವಹಾರಕ್ಕೆ ನೋಡ್ತಾ ಇರೋ ಥರ ಇರಬೇಕಂದ್ರೆ ಪ್ರಾಣಕ್ಕೆ ಬೇಕು ಅಂತ. ಪ್ರಾಣಕ್ಕೆ ಸ್ತುತಿ ಸರ್ವಾಶ್ರಯತ ಪ್ರಾಣ ಸರ್ವತ್ವಕ್ಕೂ ಆಶ್ರಯವಾಗಿದೆ ಅಂತ ಹೇಳಿದೆ. ಆರಾಯಿದರದ ಆಭವ ಪ್ರಾಣೇ ಸರ್ವಂ ಪ್ರತಿಷ್ಠ ಆರಾಯಿದರದ ಆಭವ ಪ್ರಾಣೇ ಸರ್ವಂ ಪ್ರತಿಷ್ಠಿತಂ ರುಜೋ ಯಜೋಗುಣಿಸಾಮಾನಿ ಯಜ್ಞಕ್ಷತ್ರಂ ಬ್ರಹ್ಮಜ ಪ್ರಾಣಕ್ಕೆ ಸ್ತುತಿ ಪ್ರಜಾಪತಿಶ್ಚರದಿ ಗರ್ಭೆ ತ್ವಮೇ ಪ್ರಜಾಪತಿ ಯಾವುದೋ ಪ್ರಜಾಪತಿ ಒಂದು ಚಲನ ಮಾಡ್ತಾ ಇದ್ದು ಅದು ನೀರೇ ಇಂದ ಪರಮಾತ್ಮನೇ. ಗರ್ಭೆ ತ್ವಮೇವ ಪ್ರಜಾಯತೆ ಪ್ರಜಾಪತಿ ರೂಪ ಯಾವುದೊಂದು ಉತ್ಪತ್ತಿ ಆಗ್ತಾ ಇದೆಯೋ ಅದು ಪರಮಾತ್ಮದಿಂದನೇ ಉತ್ಪತ್ತಿ ಆಗ್ತಾ ಇರೋದು. ಆ ಧರ್ಮ ಕಾರಣವಾಗಿ ಜೀವನದಲ್ಲಿ ಯಾವುದೊಂದು ಪ್ರಾಣ ಇದೆಯೋ ಆ ಪ್ರಾಣ ಜೀವಾತ್ಮ ಸಂಬಂಧವಾಗಿ ನಿತ್ಯವಾಗಿರೋದ್ರಿಂದ ಆ ಸಂಬಂಧದಿಂದ ಧರ್ಮಾನು ಅಧರ್ಮಾನು ತಗೊಂಡು ಆಗ್ತಾ ಇರೋದು. ಗರ್ಭೆ ತ್ವಮೇವ ಪ್ರಜಾಯತೆ ಆ ಚೈತನ್ಯ ಇದ್ರೆ ಮಾತ್ರ ಗರ್ಭದಲ್ಲಿ ರೇತಸ್ಸಲ್ಲಿ ಉತ್ಪತ್ತಿ ಆಗೋದು. ತುಭ್ಯಂ ಪ್ರಾಣ ಪ್ರಜಾ ಸೀಮಾ ಬಲೀಂ ಹರಂದಿ ಪ್ರಾಣ ಎಲ್ಲ ಇಂದ್ರಿಯಾನು ಮುಖ್ಯ ಬಲಿ ತೃಪ್ತಿಯನ್ನ ಕೊಡ್ತಾ ಇದೆ. ಬಲೀಂ ಹರಂದಿಯ ಪ್ರಾಣಿ ಪ್ರತಿಷ್ಠದಿ ಯಾವುದೊಂದು ಪ್ರಾಣ ಇದೆಯೋ ಆ ಪ್ರಾಣ ಆಗೋಸ್ಕರ ಎಲ್ಲಾನು ಮಾಡ್ತಾ ಇದೆ. ಪ್ರಾಣ ತೂಹಿ ಪ್ರಜಾಪತಿ ಪ್ರಾಣ ನೀರು ಮಾತ್ರ ಪ್ರಜಾಪತಿ. ತೂಹಿ ಗರ್ಭಮೇಂ ಸಂಚಾರ ಕರ್ತಾ ನೀರೇ ಗರ್ಭದಲ್ಲಿ ಸಂಚಾರ ಮಾಡ್ತಾ ಇರೋದು. ಅವ್ರು ತೂಹಿ ಜನ್ಮ ಗ್ರಹಣ ಕರ್ತಾ ನೀವೇ ಅಲ್ಲಿ ಜನ್ಮ ಗ್ರಹಣ ಮಾಡ್ತಾ ಇರೋದು. ಮನುಷ್ಯಾದಿ ಸಂಪೂರ್ಣ ಪ್ರಜಾ ಈ ಬಲಿ ಮನುಷ್ಯನಿಂದ ಎಲ್ಲಾ ಪ್ರಜೆಗಳಿಗೂ ಈ ಎಲ್ಲ ಇಂದ್ರಿಯನು ಮನುಷ್ಯ ಸರ್ವ ಪ್ರಜೆಗಳಿಗೂ ಇಂದ್ರಿಯ ಅಂದದ್ದು ತರ್ಪಣ ಮಾಡ್ತಾ ಇರೋದು ಅಂದ್ರೆ ಪ್ರಸನ್ನತೆ ಕೊಡ್ತಾ ಇರೋದು ಇಂದ ಪ್ರಾಣನೇ. कभी हैं क्योंकि दो समस्त इंद्रियों के साथ स्थित हैं ಎಲ್ಲಾ ಇಂದ್ರಿಯದಲ್ಲೂ ಪ್ರಾಣನಂತದ್ದು ಮುಖ್ಯವಾಗಿದೆ. ಹೇಗೆ ಪ್ರಾಣ ಎಲ್ಲ ಇಂದ್ರಿಯದಲ್ಲೂ ಸಮವಾಗಿದೆಯೋ ಅದೇ ಥರ ಆತ್ಮ ಅಂತದ್ದು ಜೀವನಲ್ಲಿ ಜೀವನಿಂದ ಪ್ರಾಣ ಅಂತದ್ದು ಹುಟ್ಟಿದ್ರಿಂದ ಇಂದ ಪ್ರಾಣ ಹೇಗೆ ಸಮವಾಗಿ ಎಲ್ಲ ಇಂದ್ರಿಯದಲ್ಲಿ ಇದೆಯೋ ಪ್ರಾಣ ಹೋಗುವಾಗ ಎಲ್ಲ ಹೋಗ್ತಾ ಇದೆಯೋ ಅದೇ ಪ್ರಾಣನಿಗೆ ಪರಮಾತ್ಮ ಸಂಬಂಧ ಅನ್ನೋದು ಪರಮಾತ್ಮ ಜೀವಾತ್ಮ ಸಂಬಂಧ ಜೀವಾತ್ಮ ಪರಮಾತ್ಮನ ವಿಜ್ಞಾನಾತ್ಮ ಮೂಲವಾಗಿ ವಿಜ್ಞಾನಾತ್ಮದಿಂದ ಪರಮಾತ್ಮ ಸ್ಥಿತಿ ಇಂಥದ್ದು ಸಂಪ್ರದಾಯ. ಪ್ರಜಾಪತಿ ಶರದಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ಪ್ರಜಾಪತಿ ಶರದಿ ಗರ್ಭೆ ತ್ವಮೇವ ಪ್ರತಿಜಾಯಸೆ ತುಭ್ಯಂ ಪ್ರಾಣ ಪ್ರಜಾಸ್ತಿಮಾ ಬಲಿಂ ಹರಂದಿ ತುಭ್ಯಂ ಪ್ರಾಣ ಪ್ರಜಾಸ್ತಿಮಾ ಬಲಿಂ ಹರಂದಿ ಯ ಪ್ರಾಣೇ ಪ್ರತಿಷ್ಠಸಿ ಕಿಂಚ ದೇವಾನಾಮಸಿ ಬನ್ನಿತಮಃ ದೇವತೆಗಳಲ್ಲಿ ಬನ್ನಿತಮವಾಗಿದೆ. ಪಿತೃಗಣಾಂ ಪ್ರಥಮಸ್ವತ ಪಿತೃಗಳಲ್ಲಿ ಪಿತೃಜನದಲ್ಲಿ ಸ್ವತಃ ಅಂತದ್ದು. ಋಷೀಣಾಂ ಚರಿತಂ ಸತ್ಯಂ ಋಷಿಗಳಿಗೆ ಸತ್ಯವಾಗಿರೋದು ಮಾರ್ಗ ಅಂತದ್ದು. ಅಥರ್ವಾಂಗಿರಸ ಅಸಿ ಅಥರ್ವನಿಗೂ ಅಂಗಿರಸಗೂ ತೂ ದೇವಂಕೆಯಲ್ಲಿಯೇ ಬನ್ನಿತಮಃ ದೇವತೆಗಳಿಗೆ ಬನ್ನಿತಮವಾಗಿರೋದು. ಪಿತೃಲೋಕೆಯಲ್ಲಿಯೇ ಪ್ರಥಮ ಸ್ವತಃ ಪಿತೃಲೋಕಕ್ಕೆ ಸ್ವತಃ ಅಂತ ಹೇಳಿಕೊಡ್ತಾ ಇರೋದು ಶ್ರಾದ್ದದಲ್ಲೆಲ್ಲ. और अथर्वा अंगिरस ऋषियों यानी चक्षु आदि प्राणों के लिए सत्य अथर्वांगिरस ऋषिಗಳು ಪ್ರಾಣ ಸತ್ಯ के लिए ಸತ್ಯ ಆಚರಣ ಸತ್ಯಾಚರಣ ಅಂತ ಮಾಡ್ತಾ ಇರೋದು ಇಂದ ಸ್ತುತಿ ಮಾಡ್ತಾ ಇದೆ. ಈಗ ಅದು ಇಂದ ಪ್ರಾಣನಿಗೆ ಸ್ತುತಿನೇ ಅದು. ದೇವಾನಾಮಸಿ ಬನ್ನಿತಮ ಪ್ರಾಣ ಪಿತೃಣಾಂ ಪ್ರಥಮಸ್ವತಃ ಪಿತೃಣಾಂ ಪ್ರಥಮಸ್ವತಃ ಋಷೀಣಾಂ ಚರಿತಂ ಸತ್ಯಂ
ಆ ಸತ್ಯ ಅಥರ್ವಾಂಗ್ರ ಸಾಮಸಿ ಅಂತ 8ನೇ ಶ್ಲೋಕ ಆಗಿದೆ. 9ನೇಯಿಂದ ಆಮೇಲೆ ಹೇಳ್ತೀನಿ. ಹರಿ ಓಂ.